ಇಲ್ಲೇನಿದೆಯಲ್ಲ ಕ್ವಶನ್ ಅಂತ ಕೇಳಿದ್ದಪ್ಪ. ಒಂದು ನಿಮಿಷ ಬ್ರೋ, ಒಂದು ನಿಮಿಷ. ಕೆನ್ ಯು ಎಕ್ಸ್ಪ್ಲೈನ್? ತಸ್ಲೀಮ್ ಬ್ರೋ. ನೋಡಿ ನಿಮ್ಗೆ ಇಲ್ಲೇ ಹೇಳಿದ್ನಲ್ಲ ಜಸ್ಟ್ ಇಷ್ಟೇ. ಬಟ್ ಇಲ್ಲಿ ಇಂಪಾರ್ಟೆನ್ಸ್ ಆಗೋದು ಅಂತಂದ್ರೆ ನಮಗೆ POC ಮಾತ್ರ. VAH ಅಂಡ್ VAL ನಮಗೆ ಅಷ್ಟು ಯೂಸ್ ಆಗಲ್ಲ, ಬಟ್ ಕೆಲವೊಂದು ಮೂಮೆಂಟ್ಸ್ ಅಲ್ಲಿ ಮಾತ್ರ ಯೂಸ್ ಆಗುತ್ತೆ. ಸೊ ಇಲ್ಲಿಂದ ಇದೇ ವಾಲ್ಯೂಮ್ ಪ್ರೊಫೈಲ್ ಅಲ್ಲಿ, ಫಿಕ್ಸ್ಡ್ ರೇಂಜ್ ವಾಲ್ಯೂಮ್ ಪ್ರೊಫೈಲ್ ಅಲ್ಲಿ ನಾವೇನು ಇಲ್ಲಿಂದ ಇಲ್ಲಿಗೆ ನಾವೇನು ವಾಲ್ಯೂಮ್ ಪ್ರೊಫೈಲ್ ನ ಡ್ರಾ ಮಾಡ್ತೀವಲ್ಲ, ಇಟ್ಸ್ ಅನ್ ವಾಲ್ಯೂಮ್ ಪ್ರೊಫೈಲ್ ಹೈ. ಇದು VAH, ಇದು VAH. ಹಾಗೇನೆ ಇದು VAL. ಅರ್ಥ ಆಯ್ತಾ? VAL ಅಂತಂದ್ರೆ ವಾಲ್ಯೂಮ್ ಪ್ರೊಫೈಲ್ ಲೋ. ಇಲ್ಲಿಗೆ ಏನಾದ್ರೂ ಮಾರ್ಕೆಟ್ ಬಂದು ಟಚ್ ಆಯ್ತು ಅಂದ್ರೆ 100% ಇಲ್ಲಿಂದ ರಿಟರ್ನ್ ಆಗ್ತಕ್ಕಂಥ ಸಾಧ್ಯತೆ ಜಾಸ್ತಿ ಅಂತ. ಇದು ವಾಲ್ಯೂಮ್ ಪ್ರೊಫೈಲ್ ಲೋ ವರ್ಗ ಏನಾದ್ರೂ ಮಾರ್ಕೆಟ್ನ ಕೆಳಗಡೆ ಪುಷ್ ಮಾಡಿದ್ರು ಅಂತಂದ್ರೆ ಇಲ್ಲಿ ಇದು POC ಆಸ್ ಎ ಮ್ಯಾಗ್ನೆಟ್. ಇಲ್ಲಿಂದ ತುಂಬಾ ಜನ ಬಯರ್ಸ್ ಆಕ್ಟಿವ್ ಅನ್ನೋ ಲೆಕ್ಕ. ಇಲ್ಲಿ ವಾಲ್ಯೂಮ್ ಪ್ರೊಫೈಲ್ ಐ ಏನಿದೆಯಲ್ಲ, ಇದು VAH ಏನಿದೆಯಲ್ಲ, ಇಲ್ಲಿಂದ ಮಾರ್ಕೆಟ್ ತುಂಬಾ ಜನ ಬಯರ್ಸ್ ಎಂಟ್ರಿ ಆಗಿದ್ದಾರೆ ಇಲ್ಲಿಂದ ಅಂತೇಳಿ ಲೆಕ್ಕ. ಸೊ ಇಲ್ಲಿಂದ ಪೂರ್ತಿ ಹೋದಾದ್ಮೇಲೆ ಮತ್ತು ಇಲ್ಲಿಗೆ ಬಂದದ್ದು ನೋಡ್ರಿ, ಇಲ್ಲಿಂದ ರಿಯಾಕ್ಟ್ ಆಗ್ತಾ ಇದೆ. ಇಲ್ಲಿ ಸ್ವಲ್ಪ ಡಿಮ್ಯಾಂಡ್ ಪ್ಲೇಸ್ ಇದೆ, ಜಾಸ್ತಿ ಡಿಮ್ಯಾಂಡ್ ಪ್ಲೇಸ್ ಇದೆ. ಸೊ ಇಲ್ಲಿವರೆಗೂ ಸಮೇತನು ಡಿಮ್ಯಾಂಡ್ ಪ್ಲೇಸ್ ಜಾಸ್ತಿ ಇರುತ್ತೆ. ಇದು ಅಂದ್ರೆ ಇಲ್ಲಿಗೆ ಬಂದ ತಕ್ಷಣನೇ ಬಯರ್ಸ್ ಮತ್ತೆ ರಿಯಾಕ್ಟಿವ್ ಆಗ್ತಕ್ಕಂಥ ಸಿನಾರಿಯೋಸ್ ಜಾಸ್ತಿ ಇದೆ ಅಂತೇಳಿ. ಅದು ಆಗೋ ಸಮೇತನು ಪ್ರೆಸರ್ನ ಬಿಲ್ಡ್ ಮಾಡಿ ಏನಾದ್ರು ಕೆಳಗಡೆ ಕಳಿಸಿದ್ರು ಅಂತಂದ್ರೆ ಇಲ್ಲಿ ಇರ್ತಾರಲ್ಲ, ಇಲ್ಲಿ ಇನ್ಸ್ಟಿಟ್ಯೂಟರ್ಸ್ ಬಿಗ್ ಪ್ಲೇಯರ್ಸ್ ಏನ್ ಇದು ಎಂಟ್ರಿ ಆಗಿರ್ತಕ್ಕಂಥ ರಿಯಾಕ್ಟ್ ಆಗಿರ್ತಕ್ಕಂಥ ಜಾಗ ಇದು POC ಮ್ಯಾಗ್ನೆಟ್. ಇಲ್ಲಿಗೆ ಬಂದ ತಕ್ಷಣನೇ ಇಲ್ಲಿಂದ ಮಾರ್ಕೆಟ್ ರಿಟರ್ನ್ ಆಗ್ತಕ್ಕಂಥ ಸಾಧ್ಯತೆ 100ಕ್ಕೆ 65ರಿಂದ 70% ಇರುತ್ತೆ. ಇಲ್ಲಿಂದ 50% ಓನ್ಲಿ, ಇಲ್ಲಿಂದ 65 to 70%. ಬಟ್ ಮಾರ್ಕೆಟ್ ಏನಾದ್ರು ಕರೆಕ್ಟ್ ಆಗಿ ಈ ಒಂದು ಟ್ರೆಂಡ್ ಅನ್ನ ಮತ್ತೆ ವಾಲ್ಯೂಮ್ ಪ್ರೊಫೈಲ್ ಅನ್ನ ಮಾರ್ಕೆಟ್ ಕರೆಕ್ಟ್ ಆಗಿ ಫಾಲೋ ಮಾಡ್ತಿದೆ ಅಂತ ಅಂದಾಗ, ಈ ವಾಲ್ಯೂಮ್ ಪ್ರೊಫೈಲ್ ಲೋ ಏನಿರುತ್ತಲ್ಲ, ಇಲ್ಲಿಂದ ಕೆಳಗಡೆಗೆ ಸೆಲ್ಲರ್ಸ್ ಯಾರು ಇಲ್ಲ ಅಂತ. ಅವ್ರು ಇಲ್ಲಿಗೆ ಏನಿದೆ ಅಂತಂದ್ರೆ ವಾಲ್ಯೂಮ್ ಪ್ರೊಫೈಲ್ ಇಲ್ಲಿಂದ ಲೋ ಇಂದನೇ ಸ್ಟಾರ್ಟ್ ಆಗಿದೆ, ಇಲ್ಲಿವರೆಗೂ ಬಂದ್ರು ಅಂತಂದ್ರೆ ಇಲ್ಲಿಂದ ಕೆಳಗಡೆಗೆ ಸೆಲ್ಲರ್ಸ್ ಶೂನ್ಯವಾಗಿದ್ದಾರೆ ಅಂತ. ಸೊ ಹಂಗಾಗಿ ಇಲ್ಲಿವರೆಗೂ ಮಾರ್ಕೆಟ್ ಲೋ ವಾಲ್ಯೂಮ್ ಪ್ರೊಫೈಲ್, ಇಲ್ಲಿಂದ ಯಾರು ಕೂಡ ಇಲ್ಲ. ಮಾರ್ಕೆಟ್ ಒಂದ್ ಸೈಡ್ ಮೂವ್ ಆಗಕ್ಕೆ ಇದು ಒಂದು ಇಂಪಾರ್ಟೆಂಟ್ ಲೆವೆಲ್ ಅಂತ. VAL ಏನಿದೆಯಲ್ಲ, ಇದು ವಾಲ್ಯೂಮ್ ಪ್ರೊಫೈಲ್ ಲೋ ಏನಿದೆಯಲ್ಲ, ಇಲ್ಲಿಗೆ ಮಾರ್ಕೆಟ್ ಏನಾದ್ರು ಬಂತು ಅಂದ್ರೆ ಮತ್ತು ಇಲ್ಲಿಂದ ರಿಟರ್ನ್ ಆಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇದಾವೆ. ಇದಕ್ಕೆ ತಕ್ಕಂತೆ ಎಕ್ಸಾಂಪಲ್ಸ್ ನಾನು ಚಾರ್ಟ್ಸ್ ಅಲ್ಲೇ ಕೆಲವೊಂದು ಟೈಮ್ ನಿಂಗೆ ತೋರಿಸ್ತೀನಿ. ಯಾಕಂದ್ರೆ ವಾಲ್ಯೂಮ್ ಪ್ರೊಫೈಲ್ POC ನ ಮಾರ್ಕೆಟ್ ಇಲ್ಲಿವರೆಗೂ ಬಂದು, ಈಗ ಮಾರ್ಕೆಟ್ ಏನ್ ಇರುತ್ತಲ್ಲ, ಈಗ ಪ್ರೆಸೆಂಟ್ ಬರ್ತಿದೆಯಲ್ಲ ಮಾರ್ಕೆಟ್, ಅಕಸ್ಮಾತ್ ಬಂದು ವಾಲ್ಯೂಮ್ ಪ್ರೊಫೈಲ್ ಹೈನ ಬೀಟ್ ಮಾಡಿ, ಹಾಗೆ POC ಕೂಡ ಬೀಟ್ ಮಾಡಿ ಏನಾದ್ರು ಕೆಳಗಡೆ ಪ್ರೆಸರ್ ಜಾಸ್ತಿ ಆಯ್ತು ಅಂದ್ರೆ ಇಲ್ಲಿವರೆಗೂ ಬರ್ತಕ್ಕಂಥ ಸಿನಾರಿಯೋಸ್ ಜಾಸ್ತಿ ಇರ್ತದೆ. ಇಲ್ಲಿಂದ ಸ್ಟ್ರಾಂಗ್ ಡಿಮ್ಯಾಂಡ್ ಝೋನ್ ಇದು. ಅರ್ಥ ಆಯ್ತಾ? ಸ್ಟ್ರಾಂಗ್ ಡಿಮ್ಯಾಂಡ್ ಝೋನ್ ಆಗುತ್ತೆ ವಾಲ್ಯೂಮ್ ಪ್ರೊಫೈಲ್ ಲೋ ಅಂತಕ್ಕಂಥದ್ದು. ಹಾಗೇನೆ ಇದು ರಿಟರ್ನ್ ಕೂಡ ಅಷ್ಟೇ. ಇದು ಸೆಲ್ಸ್, ಇದು ಲಾಂಗ್ ಸೈಡ್ ಇರೋದ್ರಿಂದ ಈ ಲೆಕ್ಕ. ಅದೇ ಶಾರ್ಟ್ ಸೈಡ್ ಇದ್ರು ಸಮೇತನು ಅಷ್ಟೇ. ವಾಲ್ಯೂಮ್ ಪ್ರೊಫೈಲ್ ಲೋ ಮತ್ತು ವಾಲ್ಯೂಮ್ ಪ್ರೊಫೈಲ್ ಹೈ ಏನಿರುತ್ತಲ್ಲ, ಅದು ಕೂಡ ಒಂದು ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಲೆವೆಲ್ ಅಲ್ಲಿ ವರ್ಕ್ ಆಗುತ್ತೆ. ಇಲ್ಲಿ ಡಾಟಾನ ಯಾವ ರೀತಿ ಕ್ಯಾಪ್ಚರ್ ಮಾಡುತ್ತೆ ಅಂದ್ರೆ, ಅದು ಅಲ್ಲಿ ವಾಲ್ಯೂಮ್ ಪ್ರೊಫೈಲ್ ಹೈ ಅನ್ನೋ ಒಂದು ಪ್ರೊಫೈಲ್ ಅಲ್ಲಿ ಲೈನ್ ಏನಿರುತ್ತಲ್ಲ, ಅಲ್ಲಿ ತುಂಬಾ ಜನ ಆಕ್ಟಿವ್ ಇದ್ದಾರೆ, ಒಂದ್ ಸೈಡ್ ಆಕ್ಟಿವ್ ಇದ್ದಾರೆ ಅಂತ. ಹಾಗೆ ಲೋ ಪ್ರೊಫೈಲಿಗೆ ಬಂತು ಅಂದ್ರೆ, ಟಚ್ ಮಾಡಿತು ಅಂದಾಗ ಅಲ್ಲಿಂದ ಕೆಳಗಡೆ ಹೋಗ್ತಕ್ಕಂಥ ಸಿನಾರಿಯೋನೇ ಇರಲ್ಲ. ಯಾಕಂದ್ರೆ ಅಲ್ಲಿಂದ ತುಂಬಾ ಶೂನ್ಯವಾಗಿರುತ್ತೆ. ಅಲ್ಲಿಗೆ ವಾಲ್ಯೂಮ್ ಪ್ರೊಫೈಲ್ ಅಲ್ಲಿ ಸೆಲ್ಲರ್ಸ್ ಇಲ್ಲೇ ಇಲ್ಲ ಅಂತ ಲೆಕ್ಕ. ಅಲ್ಲಿ ವಾಲ್ಯೂಮ್ ಟೋಟಲಿ ಇಲ್ಲಪ್ಪ, ಸೆಲ್ಲರ್ಸ್ ಅಲ್ಲಿಂದ ಇಲ್ಲೇ ಇಲ್ಲ ಅನ್ನೋ ಒಂದು ವಿಚಾರಕ್ಕೆ ಹಂಗೆ ತೋರಿಸುತ್ತೆ. ಬಟ್ ಇದು ಏನಂತಂದ್ರೆ ಲೋವರ್ ಟೈಮ್ ಫ್ರೇಮ್ಗಿಂತ ಈ ವಾಲ್ಯೂಮ್ ಪ್ರೊಫೈಲ್ ಹೈ ಮತ್ತೆ ಲೋ ಏನಿದೆಯಲ್ಲ, ಇವೆಲ್ಲ ಹೈಯರ್ ಟೈಮ್ ಫ್ರೇಮ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್. ಲೋ ವಾಲ್ಯೂಮ್ ಪ್ರೊಫೈಲ್ ಅಲ್ಲಿ ಲೋಯರ್ ಟೈಮ್ ಫ್ರೇಮ್ ಅಲ್ಲಿ ಏನಾಗುತ್ತೆ, ನಮಗೆ ವೊಲಟೈಲ್ ಜಾಸ್ತಿ ಇರೋದ್ರಿಂದ ಮಾರ್ಕೆಟ್ 1 ಅವರ್ಸ್ ಅಲ್ಲಿ ಎಂಟ್ರಿ ಆಗಿರ್ತಕ್ಕಂಥದ್ದು, ಆರ್ 2 ಅವರ್ಸ್ ಅಲ್ಲಿ ಎಂಟ್ರಿ, 4 ಅವರ್ಸ್ ಅಲ್ಲಿ ಎಂಟ್ರಿ, ಇವನ್ನೆಲ್ಲ ನಾವು ಕರೆಕ್ಟ್ ಆಗಿ ಐಡೆಂಟಿಫೈ ಮಾಡಕ್ ಆಗಲ್ಲ ಲೋವರ್ ಟೈಮ್ ಫ್ರೇಮ್ ಅಲ್ಲಿ. ಹೈಯರ್ ಟೈಮ್ ಫ್ರೇಮ್ ಅಲ್ಲಿ ಏನಾದ್ರು ನೀವು ತಗೊಂಡ್ರಿ ಅಂತಂದ್ರೆ ನಿಮಗೆ ಒಂದು 100%ಗೆ ಒಂದು 70% ಆದ್ರೂ ಒಂದು ಅಕ್ಯುರಸಿ ಇರುತ್ತೆ. ತಸ್ಲಿಮ್ ಬ್ರೋ, ಇದು ನಿಮ್ಗೆ ಅರ್ಥ ಆಯ್ತಲ್ಲ? ವಾಲ್ಯೂಮ್ ಪ್ರೊಫೈಲ್ ಹೈ ಆಗಿ ಲೋ ಹೇಗೆ ಐಡೆಂಟಿಫೈ ಮಾಡೋದು ಹೇಗೆ ಅಂತೇಳಿ, ಅದಿದ್ರ ಮಹತ್ವ ಏನು, ಅದು ಏನ್ ಕೆಲಸ ಮಾಡುತ್ತೆ ಅಂತ ಹೇಳಿದೀನಿ ನಿಮ್ಗೆ. ಅರ್ಥ ಆಗಿದ್ರೆ ದಯವಿಟ್ಟು ರಿಪ್ಲೈ ಮಾಡಿ. ನಿನ್ನೆ ಫೋಮ್ಕು ನ್ಯೂಸ್ ಟ್ರೇಡ್ ಮಾಡಿಲ್ಲ ಬ್ರೋ, ಮಾಡಿಲ್ಲ ನಿನ್ನೆ. ಆ ರಿಸ್ಕ್ ನ ತಗೊಂಡಿಲ್ಲ ನಾನು ಫಸ್ಟ್ ಆಫ್ ಆಲ್ ನ್ಯೂಸ್ ಟ್ರೇಡ್ ನಾನು ಮಾಡಕ್ಕೆ ಹೋಗಲ್ಲ, ನಾನು ಅವಾಯ್ಡ್ ಮಾಡ್ತೀನಿ.
ವೆನ್ ಪ್ರೈಸ್ ರೀಚಸ್ ವಾಲ್ಯೂಮ್ ಹೈ ಆರ್ ವಾಲ್ಯೂಮ್ ಲೋ, ಎಕ್ಸಾಕ್ಟ್ ಕನ್ಫರ್ಮೇಷನ್ ಡು ಯು ವೇಟ್ ಫಾರ್ ಬಿಫೋರ್ ಎಂಟ್ರಿಂಗ್ ಎ ಟ್ರೇಡ್, ವೇರ್ ಡು ಯು ಪ್ಲೇಸ್ ಯುವರ್ ಸೆಲ್. ವೆನ್ ಪ್ರೈಸ್ ರೀಚಸ್ ವಾಲ್ಯೂಮ್ ಹೈ ಅಥವಾ ಆರ್ ವಾಲ್ಯೂಮ್ ಲೋ, ವಾಟ್ ಎಕ್ಸಾಕ್ಟ್ ಕನ್ಫರ್ಮೇಷನ್ ಡು ಯು ವೇಟ್ ಫಾರ್ ಬಿಫೋರ್ ಎಂಟ್ರಿಂಗ್ ಎ ಟ್ರೇಡ್ ಆ್ಯಂಡ್ ವೇರ್ ಯು ಪ್ಲೇಸ್ ಯುವರ್ ಸೆಲ್. ಸೊ ಇದೇನು ಮಾರ್ಕೆಟ್ ಏನಿದೆಯಲ್ಲ ಇದೇ ರೀತಿನೇ ತಸ್ಲಿಮ್ ಅವ್ರೆ ನಿಮ್ಗೆ ಮತ್ತೆ ಹೇಳ್ತಾ ಇರೋದು ನೋಡಿ, ನಾವು ಇಲ್ಲೇನು ತಗೊಂಡಿರ್ತೀವಲ್ಲ, ಇಲ್ಲಿಂದ ಇಲ್ಲಿಗೆ ತಗೊಂಡ್ವಿ ಅಂತ ಅನ್ಕೊಳ್ಳಿ. ಇಲ್ಲಿಂದ ಇಲ್ಲಿಗೆ ತಗೊಂಡಾಗ ಅಟ್ ಪ್ರೆಸೆಂಟ್ ನನಗೆ ಇಲ್ಲಿ ಲೆವೆಲ್ಸ್ಗಳನ್ನ ನಾನು ಯಾವತ್ತೂ ಐಡೆಂಟಿಫೈ ಮಾಡಲ್ಲ. ಇಲ್ಲಿ ಮ್ಯಾಟ್ರ್ ಏನಾಗುತ್ತೆ ಅಂದರೆ, ಒಂದು ಸೈಡ್ ಆಲ್ರೆಡಿ ಮಾರ್ಕೆಟ್ ಮೂವ್ ಇಲ್ಲಿವರೆಗೆ ಆಗಿದೆ ಅಂತಂದರೆ ರೀಟೆಸ್ಟಿಗೆ ಬರೋದಾದರೆ ಇಲ್ಲಿವರೆಗೂ ರೀಟೆಸ್ಟಿಗೆ ಬರುತ್ತೆ ಅಂತೇಳಿ. ಬಟ್ ಇನ್ನೊಂದು ಮ್ಯಾಟ್ರ್ ಏನು ಗೊತ್ತಾ, ರೀಟೆಸ್ಟ್ ಆಗ್ತಿದೆ ಅಂತಂದಾಗ ಇಲ್ಲೆಲ್ಲೋ ನಾವು ರೀಟೆಸ್ಟಿಗೆ ನಾವು ಟ್ರೇಡ್ನ ತಗೊಳ್ಳೋದು ಟ್ರೆಂಡ್ನ ಅಪೋಸಿಟ್ ತಗೊಂಡಂಗೆ, ಅಪೋಸಿಟ್ ದ ಟ್ರೆಂಡ್ನ ತಗೊಂಡಂಗೆ. ಬಟ್ ಬರಲೇಬೇಕು ಅನ್ನೋ ಒಂದು ಇಲ್ಲಿ ಸಿನಾರಿಯೋಗೆ ಇದೊಂದು 65-70% ಅಕ್ಯುರೇಟ್ ಟ್ರೇಡ್ ಮಾತ್ರ. ಈಗ ನಾವು ರಿವರ್ಸಲ್ ತಗೊಳ್ತಾ ಇರೋದು ರೀಟೆಸ್ಟಿಗೆ ಆಗೋದು. ಆರ್ ಅಕಸ್ಮಾತ್ತಾಗಿ ನಮ್ಗೇನು ರಿಟರ್ನ್ ಏನಿರುತ್ತಲ್ಲ, ಇಲ್ಲಿ ವಾಲ್ಯೂಮ್ ಪ್ರೊಫೈಲ್ ಇಲ್ಲಿದೆ, ಇದು ಎಲ್ಲ ಇವು ಹೈಯರ್ ಟೈಮ್ ಫ್ರೇಮಲ್ಲಿ ಮಾತ್ರ ನಮಗೆ ವಾಲ್ಯೂಮ್ ಪ್ರೊಫೈಲ್ ಹೈ ಆಗಿ ವಾಲ್ಯೂಮ್ ಪ್ರೊಫೈಲ್ ಲೋ ಅಂತಕ್ಕಂಥದ್ದು ಜಾಸ್ತಿ ಯೂಸ್ ಆಗೋದು. ಸೊ ಲೋವರ್ ಟೈಮ್ ಫ್ರೇಮಲ್ಲಿ ನಮಗೆ POC ಮಾತ್ರ ನಾವು ಜಾಸ್ತಿ ನನ್ನ ಕನ್ಸಿಡರ್ ಮಾಡೋದು. ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಪ್ರೈಸ್ ಇಲ್ಲಿಂದ ಇಲ್ಲಿಗೆ ರೀಟೆಸ್ಟಿಗೆ ಬಂತು ಅಂತಂದಾಗ POCಗೆ ಅಟ್ ಪ್ರೆಸೆಂಟ್ ನಾನು ಏನು ಮಾಡ್ತೀನಿ ಅಂತಂದ್ರೆ, ಪ್ರೈಸ್ ಏನಾದರೂ ಬಂದರೆ ಇಲ್ಲಿ ಏನು ರೀಟೆಸ್ಟಿಗೆ ಬಂದಿದೆಯಲ್ಲ, ಈ ಕ್ಯಾಂಡಲ್ನ ಅರ್ಧಕ್ಕೆ ಏನು ಬಂದಿದೆಯಲ್ಲ ಇಲ್ಲಿಗೆ ಬರುತ್ತೆ. ಏನೋ ರೀಟೆಸ್ಟಿಗೆ ಬಂದರೆ ಈ ಲೈನನ್ನು ಟಚ್ ಮಾಡ್ಬೇಕನ್ನೋದೇನಿಲ್ಲ. ಒಂದೊಂದು ಟೈಮ್ ಏನಾಗುತ್ತೆ, ಇನ್ಸ್ಟಿಟ್ಯೂಷನ್ಸ್ನವರು ಅಥವಾ ಬಿಗ್ ಪ್ಲೇಯರ್ಸ್ ಏನು ಮಾಡ್ತಾರೆ, ಈ ಒಂದು ಕ್ಯಾಂಡಲ್ಗೆ ಎಂಟ್ರಿ ಆದಾಗ ಅವರು ಇಲ್ಲಿ ಇಲ್ಲಿ ಎಸ್ ಎಲ್ನ ಇಟ್ಕೊಂಡಿರ್ತಾರೆ. ಸೊ SLನ ಅವ್ರು ಎಲ್ಲಿ ಇಟ್ಕೊಂಡಿರ್ತಾರೆ ಪ್ಲೇಸು ಅದು ನಮಗೆ ಗೊತ್ತಾಗಲ್ಲ. ಸೊ ನಮ್ಗೆ ಏನು ಮ್ಯಾಟ್ರ್ ಅಂತಂದ್ರೆ, ಇಲ್ಲಿವರೆಗೂ ತಗೊಂಡಿದ್ದಾರೆ ಮತ್ತು ಪುಷ್ ಮಾಡಿದ್ದಾರೆ ಅನ್ನೋದಕ್ಕೆ ನಮ್ಗೆ ಇಲ್ಲೊಂದು ಸೈನ್ ಸಿಗುತ್ತೆ. ಅರ್ಥ ಆಯ್ತಾ? ಈ ಸೈನ್ ಸಿಕ್ಕಿದೆಯಲ್ಲ ನಮಗೆ, ಈ ಸೈನಿಗೆ ನಾವೇನು ಮಾಡ್ತೀವಿ, ಇಲ್ಲಿಂದ ಬಂದು ಅಕಸ್ಮಾತ್ ಇಲ್ಲಿ ಏನಾದರೂ ನಮಗೆ ಮತ್ತೆ ರಿಟರ್ನ್ ಆಗ್ತಕ್ಕಂತಹ ಏನಾದರೂ ಸಿಗ್ನಲ್ ಸಿಕ್ಕರೆ ಅಥವಾ ಇಲ್ಲಿಂದ ಬುಲಿಶ್ ಎಂಗಲ್ ಫಿಂಗರ್ ಬುಲಿಶ್ ಟೈಪ್ ನಮ್ಗೆ ಏನಾದರೂ ಕನ್ಫರ್ಮೇಷನ್ ಸಿಕ್ತು ಅಂತಂದ್ರೆ ನಮ್ಮ ಒಂದು ಎಂಟ್ರಿ ಈ ಲೆವೆಲಲ್ಲಿರುತ್ತೆ, SL ಈ ಲೆವೆಲಲ್ಲಿರುತ್ತೆ. ಒಟ್ಟಿಲ್ಲಿ ಕನ್ಫರ್ಮೇಷನ್ಗೆ ಮಾತ್ರ ವೇಟ್ ಮಾಡೇ ಮಾಡ್ತೀವಿ. ಅರ್ಥ ಆಯ್ತು ಅಂತ ಅನ್ಕೊಂತೀನಿ ನಿಮಗೆ. ಇದು ನಮ್ಮ SL ಆಗಿರುತ್ತೆ. $1 or $2 $1 ಅಂತೂ ರೀಸೆಂಟ್ ಸ್ವಿಂಗಿಗಿಂತ ಕೆಳಗಡೆ ಇರುತ್ತೆ. ಸೊ ಎಂಟ್ರಿ ಇಲ್ಲಿರುತ್ತೆ ಮತ್ತು ನಮ್ಗೆ ಇಲ್ಲಿಂದ ರಿಟರ್ನ್ ಆಯಿತು ಅಂತಂದರೆ ನನ್ನ ಒಂದು ಟಾರ್ಗೆಟು ಇಲ್ಲಿವರೆಗೂ ತೊಗೊತೀವಿ. ಬಟ್ ನಾನು ಜಾಸ್ತಿ ಯೂಸ್ ಮಾಡೋದು 1:2 ಮಾತ್ರ.